Hello, my dear first PU students. ಸಿಂಪಲ್ ಆಗಿರುವಂಥ ಪೋಯಮ್ ಇಫ್ ಐ ವಾಸ್ ಅ ಟ್ರೀ. ಹೌದಾ? ಈ ಪೋಯಮನ್ನು ಮಲ್ಟಿಪಲ್ ಚಾಯ್ಸು ಮತ್ತು 2 ಮಾರ್ಕ್ಸ್ ಹೇಗೆ ಬರ್ತಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಮಿಡ್ ಟರ್ಮ್ ಪರ್ಪಸ್ ಆ ಒಂದು ಉದ್ದೇಶದಿಂದ ಬಹಳನೇ ಯೂಸ್ಫುಲ್ ಆಗಿರುವಂಥ ಪೋಯಮ್. ಹೌದಾ? ಇದನ್ನು ಬರೆದಿರುವಂಥ ಪೋಯೆಟು ಮುಡ್ನು ಹುಡು ಚಿನ್ನಸ್ವಾಮಿ ಅನ್ನೋರು. ಸೊ ಇವ್ರು ಯಾಕೆ ಇದನ್ನು ಬರೆದಿದ್ದಾರೆ, ಇವ್ರಿಗೆ ಏನೇನು ಈ ಪೋಯಮ್ದಲ್ಲಿ ಮೆಸೇಜ್ ಕೊಡ್ತಾ ಇದೆ, ಹೌದಾ? ಈ ಪೋಯಮ್ ಎಷ್ಟೊಂದು ಈಗಿನ ಒಂದು ಸೊಸೈಟಿ ಬಗ್ಗೆ ಏನು ನಡೀತಾ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ಪೋಯಮ್ ನಮಗೆ ತುಂಬ ಸಾಕ್ಷಿಯಾಗಿದೆ. ಸೊ ದಿಸ್ ಈಸ್ ಟೋಟಲಿ ದ ಪೋಯಮ್ ಅಬೌಟ್ ವಾಟ್ ಇಯರ್ ಸಟೈರ್ ಆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಹೌದಾ? ಈ ಅನ್ಟಚಬಲ್ ಪೀಪಲ್ ಪಾಪ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಆಗಿನ ಒಂದು ಕಾಲಮಟ್ಟಕ್ಕೆ, ಅದನ್ನೆಲ್ಲ ಕೂಡ ಈ ಪೋಯಮ್ದಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಮನುಷ್ಯರೇ ಒಳಗೆ ಸಂಬಂಧಗಳಿಗೆ ಎಷ್ಟೊಂದು ವ್ಯತ್ಯಾಸ ಆಗ್ತಾ ಇರುವಾಗ ಅದಕ್ಕೆ ಇವರು ಮನನೊಂದು ಸ್ವಲ್ಪ ಬೇಜಾರಾಗಿ ನಾನು ನಿಜವಾಗ್ಲೂ ಮರ ಆಗಿದ್ರೆ ಉತ್ತಮ ಆಗ್ತಾ ಇತ್ತು ಅಂತೇಳಿ ಒಂದು ಥೀಮ್ ಮೇಲೆ ಇಟ್ಕೊಂಡು ಈ ಪೋಯಮನ್ನು ಬರೆದಿದ್ದಾರೆ. ಹೌದಾ? ಈಗ ನಾವೇನು ಮಾಡೋಣ ಅಂತಂದರೆ ಪೋಯಮ್ ಪಾರ್ಟ್ದಲ್ಲಿ ಬಂದಾಗ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗೋಣ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಅದ್ರ ಬಗ್ಗೆ ನಾವೀಗ ಜಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಫೈನ್. ಹೂ ವುಡ್ ನಾಟ್ ಆಸ್ಕ್ ದ ಕಾಸ್ಟ್ ಆಫ್ ದ ಟ್ರೀ ಬಿಫೋರ್ ಬಿಲ್ಡಿಂಗ್ ಇಟ್ ನೆಸ್ಟ್. ಹೌದಾ? ಯಾರು ಕಾಸ್ಟ್ ಅನ್ನ ಕೇಳಲ್ಲ, ಯಾವುದೇ ಟ್ರೀ ಒಂದು ಕಾಸ್ಟ್ ಅನ್ನು ಕೇಳಲ್ಲ ಬಿಫೋರ್ ಬಿಲ್ಡಿಂಗ್ ಇಟ್ಸ್ ನೆಟ್ಸ್ ಅಂತಂದ್ರೆ ದಿಸ್ ಇಸ್ ವಾಟ್ ಇಯರ್ ಬರ್ಡ್ ಅಂತ ಬರಿಬೇಕು. ದ ಬರ್ಡ್ ವುಡ್ ನಾಟ್ ಆಸ್ಕ್ ದ ಕಾಸ್ಟ್ ಆಫ್ ದ ಟ್ರೀ ಬಿಫೋರ್ ಬಿಲ್ಡಿಂಗ್ ಇಟ್ಸ್ ನೆಸ್ಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಒನ್ ನೋಡಿ. ಅಕಾರ್ಡಿಂಗ್ ಟು ಸ್ಪೀಕರ್, ಇಫ್ ಐ ವಾಸ್ ಎ ಟ್ರೀ ವಾಟ್ ವುಡ್ ನಾಟ್ ದ ಬರ್ಡ್ ಆಸ್ಕ್ ದ ಟ್ರೀ. ಹೌದಾ? ಆ ಬರ್ಡು ಆ ಟ್ರೀ ಏನು ಕೇಳಲ್ಲ ನೋಡಿ. ಅದೇ ಒಂದೇ ಕ್ವಶನ್ ಹೇಗೆ ಟ್ವಿಸ್ಟ್ ಮಾಡಿದ್ದಾರೆ. ಏನು ಕೇಳಲ್ಲ ಅಂದ್ರೆ ಇಟ್ ವೋಂಟ್ ಆಸ್ಕ್ ಇಟ್ಸ್ ಕಾಸ್ಟ್. ಹೌದಾ? ಅದರ ಕಾಸ್ಟ್ ಅನ್ನ ಕೇಳಲ್ಲ ಆ ರೀತಿ. ಫೈನ್. ಥರ್ಡ್ ಬಂದ್ಬಿಟ್ಟು ದ ಡ್ಯಾಶ್ ವುಡ್ ಎಂಬ್ರೇಸ್ ದ ಟ್ರೀ ಇನ್ ದ ಪೋಯಮ್ ಇಫ್ ಐ ವಾಸ್ ಅ ಟ್ರೀ. ಹೌದಾ? ಡ್ಯಾಶ್ ವುಡ್ ಎಂಬ್ರೇಸ್ ಅಂತಂದಾಗ ಸನ್ಲೈಟ್ ಅಂತ ತಗೋಬೇಕಾದ್ರೆ ದ ಸನ್ಲೈಟ್ ವುಡ್ ಎಂಬ್ರೇಸ್ ದ ಟ್ರೀ ಇನ್ ದ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ಅಂತ ಬರೆದ್ರೆ ಆಯ್ತು. ಇನ್ ಫೋರ್ತ್ ಬಂದ್ಬಿಟ್ಟು ದ ಸ್ಪೀಕರ್ಸ್ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ಲೀವ್ಸ್ ವುಡ್ ಬಿ. ಹೇಗಿದೆ ಅದರ ಒಂದು ಫ್ರೆಂಡ್ಶಿಪ್ ಅಂತಂದ್ರೆ ಆ ಒಂದು ಸ್ಟ್ಯಾಂಜದಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ಆ ಫ್ರೆಂಡ್ಶಿಪ್ ಹೆಂಗಿರುತ್ತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವೆರಿ ಸ್ವೀಟ್ ಅಂತ ಬರಿಬೇಕು ನೀವು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹೂಸ್ ಫ್ರೆಂಡ್ಶಿಪ್ ವಿತ್ ಕೂಲ್ ಬ್ರೀಸ್ ವುಡ್ ಬಿ ಸ್ವೀಟ್. ಹೌದಾ? ಯಾರ ಫ್ರೆಂಡ್ಶಿಪ್ ಅಂತಂದಾಗ ಟ್ರೀಸ್ ಫ್ರೆಂಡ್ಶಿಪ್ ಅಂತ ಬರಿಬೇಕು. ಅದೇ ಜಂಬಲ್ ಆಗಿ ಕೇಳಿದಾನೆ. ವಾಟ್ ವುಡ್ ನಾಟ್ ಫೀಲ್ ಡಿಫೈಲ್ಡ್ ವೆನ್ ಸನ್ಲೈಟ್ ಎಂಬ್ರೇಸ್ ದ ಟ್ರೀ. ಹೌದಾ? ಯಾವುದು ಅಂತಂದಾಗ ದಿಸ್ ಈಸ್ ವಾಟ್ ಇಯರ್ ಶಾಡೋ ಅಂತ ಬರಿತೀವಿ. ಆ ಟ್ರೀ ಶಾಡೋ ವುಡ್ ನಾಟ್ ಫೀಲ್ ಡಿಫೈಲ್ಡ್ ವೆನ್ ಸನ್ಲೈಟ್ ಎಂಬ್ರೇಸ್ ದ ಟ್ರೀ ಅಂತ ಬರಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏಳ್ತು, ಹೂ ವುಡ್ ನಾಟ್ ಫ್ಲೀ ಶೌಟಿಂಗ್ ಫಾರ್ ಅ ಬಾರ್ ಇನ್ ಇಫ್ ಐ ವಾಸ್ ಎ ಟ್ರೀ. ಹೌದಾ? ಯಾವುದಂತಂದ್ರೆ ವುಡ್ ನಾಟ್ ಫ್ಲೀ ಶೌಟಿಂಗ್, ನಾನು ಮಲಿನ ಆದೆ ಅಂತೇಳಿ ಯಾವುದೇ ಕಾರಣಕ್ಕೆ ಕೂಗುದಿಲ್ಲ. ಅದು ಯಾವ್ದು ಕೂಗಲ್ಲ ಅಂತಂದ್ರೆ ದ ಮದರ್. ಯಾವಾಗ ತನ್ನ ರೂಟ್ಸ್ ಅನ್ನ ಈ ಟ್ರೀ ಪೂರ್ತಿ ಆಳಕ್ಕೆ ಇಳಿದಾಗ ಇಟ್ ಕಾಂಟ್ ಆರ್ ಇಟ್ ವೋಂಟ್ ಶೌಟ್ ದಟ್ ಫಾರ್ ಎ ಬಾತ್. ಓಕೆ, ದ ಮದರ್ ಅರ್ಥ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 2 ಮಾರ್ಕ್ಸಿಗೆ ಹೇಗೆ ಬರುತ್ತೆ ನೋಡಿ. ಸಿ ದಿಸ್ ಒನ್. ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಅ ಟ್ರೀ. ಹೌದಾ? ಫಸ್ಟಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಕ್ವಶನ್ ಇದೇ ಕೊಟ್ಟಿರ್ತೀವಿ. ಯಾಕೆ ನಿಜವಾಗ್ಲೂ ಟ್ರೀ ಆಗ್ಬೇಕಂತ ಬಯಸ್ತಾರೆ ಅಂದ್ರೆ ಬಿಕಾಸ್ ಟ್ರೀಸ್ ಆರ್ ನಾಟ್ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್ ಆಫ್ ಡಿಫೈಲ್ಮೆಂಟ್. ಹೌದಾ? ಯಾವುದೇ ಕಾರಣಕ್ಕೆ ಇದಕ್ಕೆ ಡರ್ಟಿ ಅಂತೇಳಿ ಯಾವುದೇ ರೀತಿ ನಾವು ಟ್ರೀಟ್ ಮಾಡಲ್ಲ. ಅದಕ್ಕೆ ನಾವೇನಂತಂದ್ರೆ ಇದನ್ನ ಆಲ್ಮೋಸ್ಟ್ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡ್ತೀವಿ ಟ್ರೀನ. ಸೊ ಬಿಕಾಸ್ ಆಫ್ ದಿಸ್ ಒನ್ ವಾಟ್ ಹ್ಯಾಪನ್ ಹಿಯರ್, trees are not treated as objects of development. Because of this one it wanted to be a tree. Fine. How does the speaker want to be purified in the poem if I was a tree? ಹೇಗೆ ಪ್ಯೂರಿಫೈಡ್ ಆಗ್ಬೇಕಂತ ಬಯಸ್ತಾರೆ ಅಂದ್ರೆ ಬೈ ಬರ್ನಿಂಗ್ ಇನ್ ದ ಹೋಲಿ ಫೈರ್. ಹೌದಾ? ನಿಜವಾಗ್ಲೂ ಆಗೋದ್ರಿಂದ ಮೇ ಬಿ ನನ್ನ ಲೈಫ್ ಪಾವನ ಆಗುತ್ತೆ, ನಾನು ಪಾವನ ಆಗ್ತಾನೆ. ಓಕೆ ಅಂತೇಳಿ ವಿಚಾರ ಮಾಡಿಕೊಂಡು ಬೈ ಬರ್ನಿಂಗ್ ಇನ್ ದ ಹೋಲಿ ಫೈರ್ ಇಟ್ ಮೇ ಬಿ purified in the
ಪೋಯಮ್ ಅಂತ ಬರೀತೇವೆ ನಾವು. ವಾಟ್ ಆರ್ ವೇರ್ ಆರ್ 300,000 ಗಾಡ್ಸ್ ಶೆಲ್ಟರ್ಡ್? ನಿಜವಾಗಲೂ ಎಲ್ಲಿ ಆಶ್ರಯ ಪಡ್ತಿರ್ತಾವೆ ಅಂತಂದ್ರೆ 3,000 ಗಾಡ್ಸ್ ಶೆಲ್ಟರ್ಡ್ ಇನ್ಸೈಡ್ ಇನ್ಸೈಡ್ ಸ್ಯಾಕ್ರೆಡ್ ಕೌ. ಸ್ಯಾಕ್ರೆಡ್ ಅಂತ ನಾವು ಹೋಲಿ ಅಂತ ಹೇಳ್ತೇವೆ, ಪವಿತ್ರ. ಈ ಪವಿತ್ರ ಆಕಳು ಅಂತ ಏನು ಹೇಳ್ತೇವೆ, ಅದರಲ್ಲಿ ಸುಮಾರು 300,000 ಗಾಡ್ಸ್ ಆಶ್ರಯವನ್ನ ಪಡ್ಕೊಂಡಿರ್ತಾವೆ. ಅದಕ್ಕಾಗಿ ನಾವು ಈ ಗೋಮಾತೆಯನ್ನ ಒಂದು ರೀತಿ ಬಹಳ ಶ್ರೇಷ್ಠವಾಗಿ ಟ್ರೀಟ್ ಮಾಡ್ತೇವೆ. ಯಾವುದೇ ಒಂದು ಓಪನಿಂಗ್ ಸೆರೆಮನಿ ಬಂತಂತಂದ್ರೆ ಮನೆಯದು, ಅವಾಗ ನಾವು ಈ ಗೋಮಾತೆಯನ್ನ ಫಸ್ಟಿಗೆ ಎಂಟ್ರಿ ಮಾಡ್ತೀವಿ, ಆಮೇಲೆ ಉಳಿಕಿದವ್ರಿಗೆ ಪ್ರವೇಶ. ಈ ರೀತಿ. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ದ ಸ್ಪೀಕರ್, ವೆನ್ ವುಡ್ ನಾಟ್ ದ ಮದರ್ ಅರ್ತ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್ ಇಫ್ ಐ ವಾಸ್ ಅ ಟ್ರೀ? ಯಾವಾಗ ಅಂತಂದ್ರೆ when the branches out further from its roots, ಅವಾಗ that time would not the mother earth flee shouting for a bath. ನೋಡಿ ಎಷ್ಟು ಸಿಂಪಲ್ ಇದೆ, ಹೌದಾ? ಫೈನ್. ವಾಟ್ ವುಡ್ ನಾಟ್ ದ ಬರ್ಡ್ ಆಸ್ ದ ಟ್ರೀ? ಏನು ಕೇಳೋದಿಲ್ಲ ಅಂತಂದ್ರೆ ದ ಬರ್ಡ್ ವುಡ್ ನಾಟ್ ಆಸ್ ಇಟ್ಸ್ ಕಾಸ್ಟ್. ನೋಡಿ ಈ ರೀತಿ ಸಿಂಪಲ್ ಆಗಿ ಆನ್ಸರ್ಸ್ ಬರ್ತಿರ್ತವೆ, ಅದಕ್ಕೆ ನಾವು ಗೊತ್ತಿರಬೇಕು ಹೇಗೆ ಬರಿಬೇಕಂತೇಳಿ. ಓಕೆ, ಫೈನ್. ವಾಟ್ would the shadow not feel when the sunlight embraces the speaker? Okay, when the sunlight embraces the speaker, his shadow would not feel defiled ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೂಡ ಬರುತ್ತೆ. Who would not feel shouting for bath when a tree branches out from its roots? ಯಾರು ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಅದೇ ಕ್ವಶನ್ಸ್ ರಿಪೀಟ್, ಎಲ್ಲ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುತ್ತೆ, ಇಲ್ಲಿ 2 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಮದರ್ ಅರ್ತ್ ವುಡ್ ನಾಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್ ವೆನ್ ದ ಟ್ರೀಸ್ ಬ್ರಾಂಚಸ್ ಔಟ್ ಫ್ರಮ್ ಇಟ್ಸ್ ರೂಟ್ಸ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ವುಡ್ ಬಿ ಸ್ವೀಟ್ ಇಫ್ ದ ಸ್ಪೀಕರ್ ವಾಸ್ ಎ ಟ್ರೀ ಅಂತಂದ್ರೆ ಯಾರು ನಿಜವಾಗ್ಲೂ ಇದು ಮಾಡ್ತಂದ್ರೆ ಹೀಸ್ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ದ ಲೀವ್ಸ್, ದಿಸ್ ಈಸ್ ಆಲ್ಮೋಸ್ಟ್ ವುಡ್ ಬಿ ಸ್ವೀಟ್. When does the sacred cow scrape her body onto the bark? ಯಾವಾಗ ಹಂಗೆ ಮಾಡುತ್ತಂದ್ರೆ when it got itches. When it got itches, the sacred cow scrape her body onto the bark. ಯಾವಾಗ ಅದಕ್ಕೆ ಒಂದು ರೀತಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತಲ್ವಾ, ಲೈಕ್ ಮೈ ಕರಿತ ಅಂತ ಹೇಳ್ತೇವೆ, ಅವಾಗ ಏನ್ ಮಾಡುತ್ತಂದ್ರೆ ಇಟ್ ಈಸ್ ಅಬೌಟ್ ಸ್ಕ್ರೇಪ್ ಅಂದ್ರೆ ಮೈ ಉಜ್ಜತ್ತೆ. ಅದಕ್ಕೆ ಉಜ್ಜತ್ತೆ ಅಂತಂದ್ರೆ ಆ ಒಂದು ಮರಗಳಿಗೆ, ಹೌದಾ? ದಿಸ್ ಈಸ್ ಆಲ್ಸೋ ವಿ ಹ್ಯಾವ್ ಟು ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ದ ಫ್ರೇಸ್ ಡಾಗ್ ಈಟರ್ ರೆಫರ್ಸ್ ಟು. ಡಾಗ್ ಈಟರ್ ಎದಕ್ಕೆ ರೆಫರ್ ಆಗಿ ಮಾಡ್ತದಂದ್ರೆ ಅ ಟರ್ಮ್ ಟು ಅಬ್ಯೂಸ್ ಯೂಸ್ ಟು ಪರ್ಸನ್ ಆಫ್ ಲೋ ಕಾಸ್ಟ್. ಯಾರಿಗೆ ನಾವು ಅನ್ಟಚಬಲ್ ಪೀಪಲ್ ಅಂತ ಹೇಳ್ತೇವೆ ಅಥವಾ ಕೀಳು ಜಾತಿ, ಡಾಗ್ ಈಟರ್, ಇದಕ್ಕೆ ನಾವೇನ್ ಮಾಡ್ಕೊಳ್ತೇವೆ ಅಂತಂದ್ರೆ ಈ ಒಂದು ಪದವನ್ನ ಬಳಕೆ ಮಾಡ್ಕೊಳ್ತೇವೆ ಈ ಪೋಯಮ್ದಲ್ಲಿ. ನೆಕ್ಸ್ಟ್, ಹೌ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಪ್ಯೂರಿಫೈಡ್? ಹೌದಾ, ಯಾವ ರೀತಿ ಅವ್ರು ಪಾವನ ಆಗ್ತಾರೆ, ಯಾವ ರೀತಿ ಪವಿತ್ರ ಆಗ್ತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಾಗೆ ಬೈ ಬೀಯಿಂಗ್ ಬರ್ನ್ಟ್ ಇನ್ ದ ಹೋಲಿ ಫೈರ್. ದ ಸ್ಪೀಕರ್ ವಾಂಟೆಡ್ ಟು ಬಿ ಪ್ಯೂರಿಫೈಡ್. ಈ ರೀತಿ ಬರಿಬೇಕಾಗುತ್ತೆ, ಸಿಂಪಲ್ ಆಗಿರುವಂತ ಆನ್ಸರ್ಗಳು, ಹೌದಾ? ನೆಕ್ಸ್ಟ್ 10 ನೋಡಿ, ವಾಟ್ ಈಸ್ ದ ಯೂಸ್ ಆಫ್ ವುಡ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಅದ್ರ ಪ್ರಕಾರ ಈ ಪೋಯಮ್ ರಿಲೇಟ್ ಆಗಿ ಯಾವ ರೀತಿ ಇದು ಯೂಸ್ ಆಗತ್ತೆ ಕಟ್ಟಿಗೆ ಅಥವಾ ವುಡ್ ಅಂತ ಹೇಳಿದಾಗ ಟು ಬಿಕಮ್ ಅ ಪಾರ್ಟ್ ಆಫ್ ಹೋಲಿ ಫೈರ್, ಹೌದಾ? ಒಂದು ಅದ್ರ ಜೊತೆಗೆ ಆರ್ ಬಿಕಮಿಂಗ್ ದ ಬೈ ಆಫ್ ಸಿನ್ಲೆಸ್ ಬಾಡಿ, ಹೌದಾ? ಆ ಪವಿತ್ರ ಆತ್ಮವನ್ನು ತಗೊಂಡು ಹೋಗ್ಲಿಕ್ಕೆ ಕೂಡ ಅಂತ ಅನ್ಬೋದು, ಅಥವಾ ಒಂದು ರೀತಿ ಆ ಒಂದು ಕಟ್ಟಿಗೆಯನ್ನ ನಿಜವಾಗ್ಲೂ ನಾವು ಹೋಲಿ ದ ಫೈರ್ ಅನ್ನ ಬರ್ನ್ ಮಾಡೋದ್ರ ಮುಖಾಂತರ ಕೂಡ ಪಾವನ ಆಗತ್ತೆ ಅಂತೇಳಿ 7 ರೀತಿಗೆ ನಾವು ವುಡ್ ಅನ್ನ ಬಳಕೆ ಮಾಡಬಹುದು ಅಂತ ಹೇಳ್ಕೊತಾನೆ. ಯಾಕಂದ್ರೆ ಹೋಮ ಹವನ ಇಂಥದ್ರೆಲ್ಲೂ ಕೂಡ ನಾವು ಈ ಕಟ್ಟಿಗೆಗಳನ್ನ ಸುಡ್ತಾ ಇರ್ತೇವೆ. ಅದ್ರ ಉದ್ದೇಶ ಈ ರೀತಿ ಕೂಡ ಪಾವನ ಆಗತ್ತೆ ಅದು ಕಟ್ಟಿಗೆ, ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯನ್ನ ಕ್ಯಾರಿ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗತ್ತೆ. ಸೊ ಇಷ್ಟೆಲ್ಲ ಈ ಒಂದು ಟ್ರೀಗಳಿಂದ ಇರೋದ್ರಿಂದ ನಾ ಏನಂತಂದ್ರೆ ನಿಜವಾಗ್ಲೂ ಟ್ರೀ ಆಗ್ಲಿಕ್ಕೆ ಬರ್ತೇನೆ ಹೊರತಾಗಿ ಮನುಷ್ಯನಾಗ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಮನುಷ್ಯ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ದ ಕಾಸ್ಟ್ ಸಿಸ್ಟಮ್. ಬಿಕಾಸ್ ದೀಸ್ ಪೀಪಲ್ ಆರ್ ಟ್ರೀಟಿಂಗ್ ದೀಸ್ ಲೋವರ್ ಕಾಸ್ಟ್ ಪೀಪಲ್ ಆಲ್ಮೋಸ್ಟ್ ವಿತ್ ಅ ಡಿಸ್ರೆಸ್ಪೆಕ್ಟ್, ಹೌದಾ? ಹೀಗಾಗಿ ಏನಂತಂದ್ರೆ ಇಲ್ಲಿ ಪೋಯೆಟು ಐ ವಾಂಟೆಡ್ ಟು ಬಿ ಅ ಟ್ರೀ ರಾದರ್ ದ್ಯಾನ್
ಅ ಮ್ಯಾನ್. ಸೊ ಈ ಒಂದು ಉದ್ದೇಶದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಸೊ ಟೋಟಲಿ ದ ಪೋಯಮ್ ಎಕ್ಸ್ಪ್ರೆಸಸ್ ಸಮಥಿಂಗ್ ಅಬೌಟ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಓಕೆ, ಸೊ ಈ ಒಂದು ಥೀಮ್ ಮೇಲೆ ಪೋಯಮನ್ನು ಕನ್ಸ್ಟ್ರಕ್ಟ್ ಮಾಡಲಾಗ್ತಿದೆ. ಸಿಂಪಲ್ ಆಗಿರುವಂಥ ಪೋಯಮು, 2 ಮಾರ್ಕ್ಸ್ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.